ಎಲ್ಲರಿಗೂ ಉದ್ಯೋಗ ಟುಡೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋ ಒಳಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಒಳಗೆ ಖಾಲಿ ಇರುವಂತಹ ಹುದ್ದೆಗಳನ್ನ ಭರ್ತಿ ಮಾಡಿಕೊಳ್ಳೋಕೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದಾನೆ ರೀ. ಅಂದರೆ ನೋಟಿಫಿಕೇಷನನ್ನು ಹೊರಡಿಸಿದಾನೆ. ಅದೇನಪ್ಪ ಅಂತಂದ್ರೆ ಪ್ರೆಸೆಂಟ್ ಖಾಲಿ ಇರುವಂಥ ಇಂಜಿನಿಯರ್ಗಳನ್ನ ನೇಮಕಾತಿ ಮಾಡಿಕೊಳ್ಳೋಕೆ ಅಧಿಸೂಚನೆಯನ್ನು ಹೊರಡಿಸ್ಯಾನ. ಕೇವಲ ಇಂಜಿನಿಯರ್ಗಳಿಗೆ ಮಾತ್ರ ಇದು ಅಪ್ಲಿಕೇಬಲ್ ಆಕೈತಿ ಮತ್ತು ಉಳ್ಕಿದ್ದು ಯಾರಿಗೂ ಇದು ಅಪ್ಲಿಕೇಬಲ್ ಆಗೋಲ್ಲ. ಮತ್ತು ಇದು ಫುಲ್ ಟೈಮ್ ಕಾಂಟ್ರಾಕ್ಟ್ ಬೇಸ್ ಅಂತ ಹೇಳಿದಾನೆ ರೀ ಅವ. ಇಲ್ಲಿ ನೋಡ್ಬೋದು, ಅಂದ್ರೆ ಪರ್ಮನೆಂಟನ ಜಾಬ್ ಆದಂಗಿದೆ. ಫುಲ್ ಟೈಮ್ ಕಾಂಟ್ರಾಕ್ಟ್ ಬೇಸ್ ಅಂತ ಹೇಳಿದಾನೆ ರೀ. ಇಲ್ಲಿ ನೀವು ನೋಡ್ಬೋದು ರೀ, ಮೊದಲೇದಾಗಿ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಸಲ್ಲಿಸುವುದನ್ನು ಕೊಟ್ಟದಾನ. ಅದು ಲಾಸ್ಟ್ ಡೇಟ್ ಯಾವಾಗೈತಿ ನಾನು ನಿಮಗೆ ಹೇಳ್ತಾನು. ಮೊದಲೇದಾಗಿ ಸೈಟ್ ಇಂಜಿನಿಯರ್ ಅಂತ ಹೇಳಿಬಿಟ್ಟು ಸಿವಿಲ್ ಇದು ಲೆವೆಲ್ 2 ಒಳಗೆ ಬರ್ತೈತಿ, ಗ್ರೇಡ್ B ಒಳಗೆ ಬರುತ್ತೆ. ಇದು ಮೊದಲನೇ ಜಾಬ. ಟೋಟಲ್ 1 ಪೋಸ್ಟ್ ಐತಿ, ಅದು ಜನರಲ್ ಮೀಸಲೈತಿ. ನೆಕ್ಸ್ಟ್ ಇದು ಸೈಟ್ ಇಂಜಿನಿಯರ್ ಸಿವಿಲ್ಲು, ಇದು ಲೆವೆಲ್ 3 ಒಳಗೆ ಬರ್ತೈತಿ. ಲೆವೆಲ್ 3 ಒಳಗೆ ಬರುತ್ತೆ ರೀ. ಮತ್ತು ಗ್ರೇಡ್ C ಒಳಗೆ ಬರುತ್ತೆ ರೀ. ಅಂದ್ರೆ ಒಂದು ಗ್ರೇಡ್ ತಳಗೆ ಗ್ರೂಪ್ C ಒಳಗೆ ಹಿಂಗೆ ಬರುತ್ತೆ ರೀ. ಇವು ಟೋಟಲ್ 5 ಪೋಸ್ಟ್, ಟೋಟಲ್ 6 ಪೋಸ್ಟ್ ಅದಾವು. ಅದ್ರೊಳಗೆ 1 OBCಗೆ ಐತಿ, ಉಳ್ಕಿದ್ದ 5 ಜನರಲ್ಗೆ ಐತಿ. ಮತ್ತು ಲಾಸ್ಟ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಅಂತ ಹೇಳಿಬಿಟ್ಟು ಇಲ್ಲಿ ನೋಡ್ಬೋದು. ಇದು ಗ್ರೂಪ್ C ಒಳಗೆ ಬರುತ್ತೆ, ಲೆವೆಲ್ 3. ಟೋಟಲ್ 1 ಪೋಸ್ಟ್ ಐತಿ, ಅದು ಜನರಲ್ ಕ್ಯಾಟಗರಿಗೆ ಐತಿ. ಈಗ ಜನರಲ್ ಅಂದರೆ ಯಾರು ರೀ? ಜನರಲ್ ಅಂದರೆ ಯಾರು ಬೇಕಾದರೂ ಅಪ್ಲೈ ಮಾಡಬಹುದು ವಿತೌಟ್ ನೀವು ಯಾವುದೇ ರೀತಿ ಈಗ OBC SC ST ಇವನ್ನ ಅವನು ತೊಗೊಳ್ದ ಡೈರೆಕ್ಟ್ ನಾವು ಜನರಲ್ ಅಂಥೇಳಿ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ರೀ. ಮತ್ತು ಇದ್ರೊಳಗೆ ಯಾವುದೇ ರೀತಿ ಕನ್ಸೆಷನ್ ಇರೋದಿಲ್ಲ. ನಿಮಗೆ OBCಯಾಗ 3 ವರ್ಷ ಮತ್ತು SC ST ಒಳಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಂಗೆ ಇಲ್ಲಿ ಕೊಡೋದಿಲ್ಲ. ಜನರಲ್ ಒಳಗೆ ಏನೈತಿ 18ರಿಂದ 25 ವರ್ಷ ಹಿಂಗೆ ಏನು ಕೊಟ್ಟಿರ್ತಾನಲ್ಲ ಅಷ್ಟರೊಳಗೆ ನೀವು ಇದನ್ನು ಅಪ್ಲಿಕೇಶನ್ ಹಾಕಬೇಕು. ಅಷ್ಟರೊಳಗೆ ಏಜ್ ಇತ್ತಂದ್ರೆ ಅಪ್ಲಿಕೇಶನ್ ಹಾಕ್ಬೇಕಾಕತಿ. ಮತ್ತು ಅದ್ರ ಮ್ಯಾಗ ಮೀರಿತಂದ್ರೆ ನಡೆಯೋದಿಲ್ಲ. ಇದು ಏಜ್ ಲಿಮಿಟ್ ಬಂದುಬಿಟ್ಟು 18ರಿಂದ 35 ವಯಸ್ಸು ಮಟ್ಟ, 18ರಿಂದ 35 ವಯಸ್ಸು ಮಟ್ಟ ಇದಕ್ಕೆ ಕಾಲಾವಕಾಶ ಐತಿ. ಮತ್ತು ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದುಬಿಟ್ಟು ಇಲ್ಲಿ ನೋಡ್ಬೋದು ನೀವು, ಜುಲೈ 20 ತಾರೀಕು ಮಟ್ಟ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಕೊಟ್ಟಾನ. ಇದೇ ತಿಂಗಳು 20 ತಾರೀಕು ಮಟ್ಟ ಲಾಸ್ಟ್ ಡೇಟ್ ಐತಿ. ಮತ್ತು ಯಾರ್ಯಾರು ಸಿವಿಲ್ ಇಂಜಿನಿಯರ್ಗಳಾಗಿ ಮನ್ಯಾಗ ವೇಟ್ ಮಾಡಕತ್ತಿರಲ್ಲ ಅವ್ರಿಗೊಂದು ರಿಸರ್ವ್ ಬ್ಯಾಂಕ್ ವತಿಯಿಂದ ಒಂದು ಬೆಸ್ಟ್ ಆಪರ್ಚುನಿಟಿ ಐತಿ. ಇಲ್ಲಿ ಪೇಮೆಂಟು ಚಲೋ ಇರ್ತೈತಿ. ನಿಮ್ಗೆ ಏನಾರು ಇದ್ರೊಳಗೆ ಇಂಟ್ರೆಸ್ಟ್ ಇತ್ತಂದ್ರೆ ನೀವು ಡೈರೆಕ್ಟ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಮತ್ತಿದ್ದ ನೀವು ಮೊದಲು ಹೇಳತ್ತನ ಕೇಳಿರಿ, ಕಾಂಟ್ರಾಕ್ಟ್ ಬೇಸ್ ಮ್ಯಾಗ ಐತಿ. ಆದ್ರೆ 11 ತಿಂಗಳ ಹಿಂಗೆ ಕಾಂಟ್ರಾಕ್ಟ್ ಬೇಸ್ ಮ್ಯಾಗ ಅಂದ್ರೆ 11 ತಿಂಗಳು ತೊಗೋತಾರೋ ಹಂಗಿಲ್ಲ. ಇದು ಫುಲ್ ಟೈಮ್ ಕಾಂಟ್ರಾಕ್ಟ್ ಬ್ಯಾಗ್ ತೊಗೊಳಕತ್ತಾನವ. ಅದಕ್ಕಾಗಿ ಒಂದು ಬೆಸ್ಟ್ ಆಪರ್ಚುನಿಟಿ ಐತಿ. ನಿಮ್ಗೆ ಯಾರಿಗಾರ ಇಂಟ್ರೆಸ್ಟ್ ಇತ್ತಂದ್ರೆ ಇದಕ್ಕೆ ಅಪ್ಲೈ ಮಾಡಿರಿ. ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಒಳಗೆ ಯಾರು ಇದ್ರಂದ್ರೆ ಇದನ್ನು ಶೇರ್ ಮಾಡಿರಿ. ಮತ್ತು ಇನ್ನಷ್ಟು ಹೆಚ್ಚಿನ ಉದ್ಯೋಗ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.